ಹಾಯ್ ಫ್ರೆಂಡ್ಸ್, ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವನು ಹಠ ಮಾಡ್ತಾ ಇದ್ದಾನೆ, ಹಂಗಾಗಿ ಸ್ವಲ್ಪ ನಿಮಗೆ ನಿಧಾನ ಆಗ್ತಾಯಿದೆ ತೋರಿಸೋದು. ಸ್ವಲ್ಪ ಕಣ್ಣತ್ರ ಝೂಮ್ ಮಾಡು. ನೋಡಿ ಎಷ್ಟು ಕಣ್ಣತ್ರ ಕೂದಲಿದೆ ಅಂತಂದರೆ ಹೇಳ್ಬಾರ್ದು. ಈವನ್ ತುಂಬ ಕಷ್ಟ ಆಯಿತು ನನಗೆ ಇದನ್ನು ಇದು ಮಾಡುವಂಥದ್ದು. ನೋಡಿ, ಓಕೆ 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 ಆಯಿತು ಆಯಿತು. ಇಲ್ಲಿ ನೋಡಿ ನೋಡಿ, ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಷ್ಟು ಕೂದಲು ಇದ್ರೊಳಗೆ ಹೇಗೆ ಹೋಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ. ಅದೇನು ಇದ್ರದ್ದೇ ಸ್ಕಿನ್ನು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಮು. ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಕೀಳೋದಕ್ಕೆ. ಈ ಸೌಂಡಿಗೆಲ್ಲ ಅವನು ಹೆದರ್ತಾ ಇದ್ದಾನೆ. ಸ್ವಲ್ಪ ಸೌಂಡ್ ಸ್ಟಾಪ್. ಓಕೆ, ಸೊ ಇಲ್ಲಿ ನೋಡಿ, ಈ ಕಡೆ ಬಾ ನೀನು, ಈ ಕಡೆ ಬಂದು ಕ್ಯಾಮ್ರಾ ಮ್ಯೂಟ್ ಮಾಡ್ಕೊ. ಸರಿ, ನೋಡಿ, ನೋಡ್ತಾ ಇದ್ದೀರಲ್ಲ, ನೋಡಿ ಈ ಥರ ಇದಕ್ಕೆ ಕಣ್ಣಲ್ಲಿ ಕೂದಲು ಬಂದುಬಿಟ್ಟಿದೆ. ಸೊ ನನಗೆ ತುಂಬ ಯಾವ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೂ ಅದು ಆಪ್ರೇಷನ್ ಮಾಡಿ ತೆಗಿಬೇಕು ಅಂತಾರೆ. ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಸಹ, ಹಾಗೆ ಜೊತೆಗೆ ಎಕ್ಸ್ಪೆನ್ಸಿವ್ ಇಟ್ಸ್ ಎ ಸೆಕೆಂಡ್ರಿ. ಆದರೆ ಇಲ್ಲಿ ನೋಡಿ, ಇದು ತುಂಬ ರಿಸ್ಕ್ ಆಗ್ತಿದೆ ತೆಗಿಯುವಂಥದ್ದು. ಇದಕ್ಕೆ ನೋವಾಗುತ್ತೆ. ಅದು ಈ ಆಪ್ರೇಷನ್ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇದಕ್ಕಿಲ್ಲ. ಆಪ್ರೇಷನ್ ತಡ್ಕೊಳ್ಳೋವಂತಹ ಕೆಪಾಸಿಟಿ ಇದಕ್ಕಿಲ್ಲ. ಸೊ ಇವಾಗ ನಾನೇ ಟ್ರೈ ಮಾಡ್ತಾ ಇದ್ದೀನಿ ಅದು. ಯಾಕೆಂದರೆ ನಿನ್ನೆ ಒಂದು ಡಾಕ್ಟ್ರು ಇದನ್ನೇ ಹೇಳಿದರು, ಒಂದು ಮೆಡಿಷನ್ ಹೇಳಿದರು. ನಾನು ಅದನ್ನು ಟ್ರೈ ಮಾಡಿ ಸ್ವಲ್ಪ ಬಿಟ್ಟ ಮೇಲಿಂದ ಇದು ಸ್ವಲ್ಪ ಅದೇ ಹೊರಗೆ ಬರೋದಕ್ಕೆ ಶುರು ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹತ್ರ ಹಿಡಿ. ನೋಡಿ ಎಷ್ಟು ಕೆಟ್ಟದಾಗಿ ಅದಕ್ಕೆ ಪಾಪ ನೋವಾಗ್ತಿದೆ ಅಂತಂದರೆ ಹೇಳ್ಬಾರ್ದು. ತುಂಬ ನೋವು ತಡ್ಕೊತಾ ಇದೆ ಅದು ಕಣ್ಣು ಬಿಡ್ತಾ ಇಲ್ಲ. ಸೊ ಓಕೆ, ನಾನು ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ನಾವು ಹಾಕಬೇಕು ಅದಕ್ಕೆ. ಇಲ್ಲ ಅಂತಂದರೆ ಬೇಡ, ಹಾಕ್ಬಿಡ್ರಿ. ಕಣ್ಣ ಒಳಗಡೆ ಹೋಗಿಸ್ಬೇಕ. ಹಾಂ, ನೋಡಿ ನೋಡಿ ಎಷ್ಟು ಅದು ನೋವು ತಿಂತಾ ಇದೆ ಅಂತಂದರೆ ಹೇಳ್ಬಾರ್ದು. ನೋಡಿ, ಮೋಸ್ಟ್ಲಿ ಅದೇನೋ ಬೇರೆ ಪಾರ್ಟ್ ಅನ್ಸುತ್ತೆ. ಇಲ್ಲ, ಇದು ಪಾರ್ಟ್ ಅಲ್ಲ, ಅದ್ರೊಳಗಡೆ ಹೋಗಿರುವಂಥ ಕೂದಲು. ಅದು ಬಂದಮೇಲೆ ಅದಕ್ಕೆ ನೋಡಿ, ಕಾಣಿಸ್ತಾ ಇದೆಯಾ, ಈ ಥರ ಕೂದಲು ಬರ್ತಾ ಇದೆ. ಅದಕ್ಕೆ ಜೂಮ್ ಆಗ್ತೀನಿ. ಈ ಥರ ಕೂದಲು ಬರ್ತಾ ಇದೆ ಅದಕ್ಕೆ. ಸೊ ನೆನ್ನೆ ಒಂದು ಡಾಕ್ಟರ್ ಯಾವುದೋ ಒಂದು ಇದು ಹೇಳಿದರು, ಮೆಡಿಷನ್ ಹೇಳಿದರು. ಆ ಮೆಡಿಷನ್ಸ್ ಹೇಳಿದ್ಮೇಲೆ ಇದಕ್ಕೆ ಸ್ವಲ್ಪ ಇದು ಹೊರಗಡೆ ಬರ್ತಾ ಇದೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ತೆಗಿಯೋದಕ್ಕೆ. ಇಲ್ಲಿ ನೋಡಿ, ಅದಕ್ಕೆ ಎಷ್ಟು ನೋವಾಗ್ತಿದೆ ಅಂತಂದರೆ ಪಾಪ. ಅಲ್ಲ, ನಾನು ಇದಕ್ಕೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ಆ ಕೂದಲು ಇದ್ರೋದ್ರಿಂದನೂ ಅದು ತುಂಬ ನೋವು ಪಡ್ತಾ ಇದೆ. ಸೊ ಐ ಆಮ್ ಟ್ರೈಯಿಂಗ್ ಟು ರಿಮೂವ್. ಅದೇ ಇದು ನೆನ್ನೆ ಇದಾಕಿದ್ಮೇಲೆ, ಡ್ರಿಪ್ ಹಾಕಿದ್ಮೇಲೆ ಸ್ವಲ್ಪ ಓಕೆ ಸಾರಿ ಮಗನೇ. ನೋಡಿ, ಓಕೆ, ಜಾಣ. ನೋಡಿ, ಓಕೆ, ಈ ಥರ ಬರ್ತಾ ಇದೆ. ಐ ಹೋಪ್ ಎಲ್ಲ ಬಂದುಬಿಟ್ರೆ ಅದಕ್ಕೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅನ್ನೋವಂಥದ್ದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಅದಕ್ಕೆ ತೊಂದರೆ ಮಾಡಬೇಕು ಅಂತ ಅಲ್ಲ. ಮತ್ತು ನಾನು ಡಾಕ್ಟ್ರಿಗೆ ತುಂಬ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು ನೀವೇ ತೆಗಿಬೋದು, ಸ್ವಲ್ಪ ಇದೊಂದು ಡ್ರಿಪ್ ಹಾಕಿದ್ರೆ ಆ ಕೂದಲೆಲ್ಲ ಹೊರಗೆ ಬಂದುಬಿಡತ್ತೆ, ಟ್ರೈ ಮಾಡಿ ಅಂತ. ಒಂದಲ್ಲ ಒಂದು ಕಿತಾಪತಿ ಮಾಡ್ಕೋತಾನೆ ಇರುತ್ತೆ ಇದು. ಒಂದು ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ, ಒಂದೊಂದು ವಿಡಿಯೋ ಫುಲ್ ಕಂಪ್ಲೀಟ್ ಇದಕ್ಕೆ ಸ್ಕಿನ್ನೇ ಕಿತ್ತು ಹೋಗ್ಬಿಟ್ಟಿತ್ತು. ಅದು 2 months ಆಯಿತು ಇದಕ್ಕೆ ಹುಷಾರಾಗೋದಕ್ಕೆ. ಓಕೆ, ಓಕೆ 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 ಓಕೆ, ಜಾಣ. ಓಕೆ, ನೋಡಿ ಈ ಥರ ಬರ್ತದೆ. ಎಲ್ಲ ಬಂದುಬಿಟ್ರೆ ಅದಕ್ಕೆ ಪಾಪ ಕ್ಯೂರ್ ಆಗುತ್ತೆ. ಯಾಕಂದರೆ ಅದ್ರ ಕಣ್ಣಲ್ಲಿ ಇದು ಕೂದಲು ಹೋದಾಗಿಂದ ಅದಕ್ಕೆ ತುಂಬ ಗಲೀಜಾಗಿಬಿಟ್ಟಿದೆ ಕಣ್ಣು. ಅದಕ್ಕೂ ಬಿಡೋಕ್ಕೆ ಆಗ್ತಾಯಿಲ್ಲ, ಕಣ್ಣಲ್ಲಿ ನೀರು ಸೋರ್ತಾ ಇದೆ. ನಿನ್ನೆ ಆ ಡಾಕ್ಟ್ರು ಮೆಡಿಷನ್ಸ್ ಕೊಟ್ಟಿದ್ದರಿಂದ ಓಕೆ 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 ಪೆಟ್ಟಾಗಲ್ಲ, ಸಾರಿ. ಬೇಗ ತೆಗೆದುಬಿಡ್ತೀನಿ.
ಆಯಿತು 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 ಆಯ್ತಪ್ಪ ಆಯ್ತಪ್ಪ ಆಯಿತು. ಇದು ಆಫ್ ಮಾಡಿ ಕಿಟಕಿ ಮೇಲೆ. ಓಕೆ 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 ಓಕೆ.